ಇವತ್ತು ರಾಣಿಬೆನ್ನೂರಿನಲ್ಲಿ ಕರ್ನಾಟಕ ವೈಭವ ಅಂತಕ್ಕಂಥ ಒಂದು ಕಾರ್ಯಕ್ರಮ ದೇಶದ ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಮೊನ್ನೆ ದಿನ ಉದ್ಘಾಟನೆ ಮಾಡಿದಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಇವತ್ತು ನಾನು ರಾಣಿಬೆನ್ನೂರಿಗೆ ಪ್ರವಾಸ ಮಾಡ್ತಾ ಇದ್ದೇನೆ. ಹುಬ್ಬಳ್ಳಿಯಲ್ಲಿ ಕೋಟ್ಯಾಂತರ ಬೆಲೆ ಬಾಳುವಂತಹ ಆಸ್ತಿ ಸಾಕಷ್ಟು ವಿವಾದಗೊಂಡಿದೆ ಸರ್. ಒಂದು ಕಡೆ ನೋಡೋಣ, ಅದೇನು ರೆಕಾರ್ಡ್ಸ್ ನೋಡೋಣಂತೆ. ರೆಕಾರ್ಡ್ಸ್ ನೋಡೋಣ. ಮೊದಲಿಂದಲೂ ಅದು ಕಾಂಗ್ರೆಸ್ ಪಕ್ಷದ ಒಂದು ಸೊತ್ತು ಅಂತಕ್ಕಂಥದ್ದೇನಿತ್ತು. ಕಾಂಗ್ರೆಸ್ ನಂತರ ಜನತಾದಳ ಎರಡು ಜಾತ್ಯತೀತ ಜನತಾದಳ ಯುನೈಟೆಡ್ ಆದಮೇಲೆ ಸ್ವಲ್ಪ ತಕರಾರುಗಳು ಏನಿತ್ತು ಅದು ನಮ್ಮ JDU ಅವರ ಸೂಪರ್ದಲ್ಲಿ ಇಟ್ಕೊಂಡಿದ್ರು. ಈಗ ಅದನ್ನು ನಿನ್ನೆ ಏಕಾಏಕಿ ಅಧಿಕಾರ ಇದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಇಲ್ಲಿಯ ಸ್ಥಳೀಕರು ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ದುರುಪಯೋಗಪಡಿಸಿ ಏಕಾಏಕಿ ಸೊತ್ತನ್ನು ಇವತ್ತು ವಶಪಡಿಸ್ಕೊಂಡು ಧ್ವಂಸ ಮಾಡಿ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಇವತ್ತು ಕಬ್ಜಾ ಮಾಡಿರ್ತಕ್ಕಂಥದ್ದೇನಿದೆ ಕಾನೂನು ವ್ಯಾಪ್ತಿಯೊಳಗೆ ನೋಡೋಣ ಏನು ಮಾಡಬೇಕು. ನೋಡಿ, BJP ಪಕ್ಷದಲ್ಲಿ ಇರ್ತಕ್ಕಂಥ ಅವರ ಭಿನ್ನಾಭಿಪ್ರಾಯ, ಅಲ್ಲಿ ತೀರ್ಮಾನ ಅವ್ರು ಮಾಡ್ತಾರೆ. ಅದರ ಬಗ್ಗೆ ನಾನು ಮಾತನಾಡೋದು ತಪ್ಪಾಗ್ತದೆ. ನಾನು ಸ್ನೇಹಿತರುಗಳಿಗೆ ಹೇಳಿದ್ದೇನೆ, ಯಾಕೆ ಈ ಥರ ಎಲ್ಲ ಈ ರೀತಿಯ ಒಂದು ವಾತಾವರಣ ಇದೆ, ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ನಾನು ಒಳಗೆ ಕೂತು ಚರ್ಚೆ ಮಾಡೋದು ಎದುರಿಸಿದಾಗ ಹೇಳಿದ್ದೆ. ನನಗೆ ಇಲ್ಲಿ ಪ್ರಶ್ನೆ ಅದಕ್ಕೆ ಅಲ್ಲ, ಅದು ರಾಷ್ಟ್ರೀಯ ಪಕ್ಷ, ಅಲ್ಲಿ ಕೂತು ಅವರು ಚರ್ಚೆ ಮಾಡ್ಕೋಬೇಕು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ತಪ್ಪಾಗುತ್ತೆ. ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ಮೈತ್ರಿ ಇರುತ್ತೆ ಸರ್. ನೋಡೋಣ, ಅದು ಮುಂದೆ ಹೇಳ್ತೀವಿ.